ಹಾಸ್ಬಿಡಿ. ವೀಕ್ಷಕರೇ, ನ್ಯೂಸ್ ಹಬ್ಗೆ ಸ್ವಾಗತ. ಮೇಲಿನಪೇಟೆ ಅರುಣ್ ಶಾಲೆಯ ಮುಂಭಾಗದಲ್ಲಿ ಹಾಕಿರುವ ಹಂಪ್ ಇರುವ ಬಗ್ಗೆ ತಿಳುವಳಿಕೆ ಇಲ್ಲದೆ ಓರ್ವ ಹೆಣ್ಣು ಮಹಿಳೆ ಸ್ಕೂಟಿಯಿಂದ ಬಿದ್ದು ತಲೆಗೆ ಗಂಭೀರವಾಗಿ ಗಾಯಗೊಂಡಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿರುತ್ತಾರೆ. ಈ ಹಂಪ್ಗಳಿಗೆ ಹಾಕಿದ ಬಣ್ಣ ಕೂಡ ಮಾಸಿ ಹೋಗಿರುತ್ತದೆ. ಅಲ್ಲದೆ ಬರುವ ಮತ್ತು ಹೋಗುವ ವಾಹನಗಳಿಗೆ ಇದರ ಅರಿವೇ ಇರುವುದಿಲ್ಲ. ಆದ್ದರಿಂದ ಸಾರ್ವಜನಿಕರು ಈ ಹಂಪ್ಗಳಿಗೆ ರಿಫ್ಲೆಕ್ಟರ್ಗಳನ್ನು ಅಳವಡಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಬೇಕಾಗಿ ಆಗ್ರಹಪಡಿಸಿದ್ದಾರೆ. ಇರೋದು ಹಂಪ್ ಆಗಿರೋದು ಜನರಿಗೆ ಏನಾಗ್ತಿದೆ ಅಂತ ಹಂಪ್ ಇರೋದು ಗೊತ್ತಾಗ್ತಿಲ್ಲ ಇರೋರು ಸುಮಾರು ಜನ, ಒಂದು 2-3 ಜನ ಸಾಯೋ ಸ್ಥಿತಿಗೆ ಹೋಗಿದ್ದಾರೆ. ದಯವಿಟ್ಟು ಅದು ಗೊತ್ತಾಗೋ ಥರ ಹಂಪನ್ನು ಅಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಸರ್. ಮಾರ್ಕ್ ಹಾಕ್ಬೇಕು, ಹೇಳಿ ಮಾರ್ಕ್ ಹಾಕ್ತಾರೆ. ಅದೊಂದು ಮಾರ್ಕ್ ಹಾಕಿ ಅಲ್ಲಿ ಏನಾದ್ರು ಪೇಂಟ್ ಮಾಡೋದಾಗಲಿ, ಏನಾದ್ರು ಸೂಚನಾ ಫಲಕ ಅಲ್ಲಿ ನಿಮ್ಮ ಮೇಲ್ಗಡೆ ಹಾಕಿರೋ ಶಾಲಾ ವಲಯ ನಿಧಾನವಾಗಿ ಚಲಿಸಿ ಅಂತ ಹಂಪಿದೆ ಅಂತ ಎಲ್ಲೂ ಕೂಡ ಹಾಕಿಲ್ಲ ನೀವು. ದಯವಿಟ್ಟು ಅದು ಕಾಣೋ ಥರ, ಹಂಪ್ ಕಾಣೋ ಥರ ಏನಾದ್ರು ವ್ಯವಸ್ಥೆ ಮಾಡಿ ಅಲ್ಲಿ ರಿಫ್ಲೆಕ್ಟರ್ ಹಾಕಿಸಿ, ಒಂದು ರೆಡ್ ಕಲರ್ ರಿಫ್ಲೆಕ್ಟರ್ ಹಾಕಿಸಿ. ಅವಾಗ ಗೊತ್ತಾಗುತ್ತೆ ಜನರಿಗೆ. ಸುಮಾರು 2-3 ಜನ ನಾವು ನಮ್ಮ ಶೋರೂಮ್ ಎದುರುಗಡೆನೇ ನಾವು ನೋಡಿದ್ದೀವಿ. ತಲೆಗೆಲ್ಲ ಈಗ ತಾನೇ ಜಸ್ಟ್ ಒಂದು 10 ನಿಮಿಷನೂ ಆಗಿಲ್ಲ, ಸಾಯೋ ಸ್ಥಿತಿಯಲ್ಲಿ ಇದ್ದಾರೆ ಅವರು. ದಯವಿಟ್ಟು ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಫಸ್ಟು ಆ ರೆಡ್ ಕಲರ್ ರಿಫ್ಲೆಕ್ಟರ್ ಹಾಕಿಸಿ ಮತ್ತು ಸೂಚನಾ ಫಲಕ ಹಾಕಿಸಿ, ಅಲ್ಲಿ ಹಂಪಿದೆ ಅಂತ ಒಂದು ಸೂಚನಾ ಫಲಕ ಹಾಕಿಸಿ. ಹಂಪ್ ಹಾಕೋದು ತೊಂದರೆ ಇಲ್ಲ, ಆದರೆ ಅದು ಕರೆಕ್ಟಾಗಿ ಮಾರ್ಕ್ ಬೇಕು, ಇಲ್ಲಾಂದ್ರೆ ಜನಗಳಿಗೆ ಗೊತ್ತಾಗೋದಂಗೆ. ಈಗ ಆಗಿದ್ದ ಆಕ್ಸಿಡೆಂಟ್ ಬಗ್ಗೆ ಹೇಳಿ. ಈಗ ಆಕ್ಸಿಡೆಂಟ್ ಆಗಿದ್ದ ಬಗ್ಗೆ ಹೇಳಿ. ಈಗ ಒಬ್ಬರು ಹೆಂಗಸರು ಬಂದು ಹಂಪ್ ಗೊತ್ತಾಗ್ತಾನೆ ಜಂಪ್ ಆಗಿ ಆಕ್ಸಿಡೆಂಟ್ ಆಗಿ ತಲೆ ಎಲ್ಲ ಹೊಡ್ಕೊಂಡು ಹೋಗಿದೆ.